ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಆಸ್ತಿಯ ಬದಲಾವಣೆ ಅಥವಾ ಇನ್ಯಾವುದೋ ಒಂದು ದ್ರವ್ಯ ಬದಲಾವಣೆ, ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ವ್ಯವಹಾರಗಳು ನಡೆದಾಗ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದು, ದುಡ್ಡನ್ನು ಕೊಡುವಂಥದ್ದು, ತಗೊಳ್ಳುವಂಥದ್ದು, ಆಸ್ತಿಯ ಬದಲಾವಣೆ, ಆಸ್ತಿಯ ಮಾರಾಟ, ಕೊಂಡುಕೊಳ್ತಕ್ಕಂಥದ್ದು, ಈ ವಿಷಯಗಳು ಮುನ್ನೆಲೆಗೆ ಬಂದಾಗ, ಅದರ ಬಗ್ಗೆ ಚರ್ಚೆಗಳು ನಡೆದಾಗ, ಇದು ಮುಂದಿನ ದಿನಮಾನದಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳಿ ಗೊತ್ತಾದಾಗ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ಬಂಧುಗಳಲ್ಲಿ ಮಂಗಳ ಕಾರ್ಯದ ವಿಚಾರ ಮುನ್ನೆಲೆಗೆ ಬಂದಿರುತ್ತೆ, ಅದು ಕೂಡ ಮನಸ್ಸಿಗೆ ಸಮಾಧಾನವನ್ನು ಕೊಡುವಂಥದ್ದಾಗತ್ತೆ. ಎಷ್ಟೋ ದಿವಸಗಳಿಂದ ಯಾವುದೋ ಒಂದು ಮಂಗಳ ಕಾರ್ಯಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದು ಅದು ಇಷ್ಟು ದಿವಸವಾದರೂ ಕೂಡ ನಡೆದಿಲ್ಲ ಅಂತ ಆದಾಗ ಈಗ ಅದಕ್ಕೆ ಒಳ್ಳೆಯ ಅವಕಾಶ, ಸಂದರ್ಭಗಳು ಬಂದಿದೆ ಎನ್ನುವಂಥದ್ದು ನಿಮಗೆ ಗೊತ್ತಾಗಿ ಮನಸ್ಸಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ. ದೈಹಿಕವಾದಂತಹ ಆಯಾಸದಿಂದ ಕೋಪ ಹೆಚ್ಚಾಗುತ್ತೆ, ಶರೀರ ವಿಶ್ರಾಂತಿಯನ್ನು ಕೇಳುತ್ತೆ, ಮತ್ತೆ ಮತ್ತೆ ಒತ್ತಡಗಳು ಹೆಚ್ಚಾದಾಗ ಕೋಪಕ್ಕೆ ಅದು ಕಾರಣವಾಗುತ್ತೆ ಅಂತ ಹೇಳಿ ಅರ್ಥ. ಕೋರ್ಟ್ ವಿಚಾರದಲ್ಲಿ ವಿಶೇಷವಾದಂತಹ ಚರ್ಚೆಗಳು ನಡೆಯುವಂಥದ್ದು, ನ್ಯಾಯಸಮ್ಮತವಾದಂತಹ ವಿಷಯಕ್ಕೆ ಹಲವಾರು ಚರ್ಚೆಗಳು ಆಗುವ ಸಾಧ್ಯತೆಗಳಿರುತ್ತೆ. ಅದನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಆರೋಗ್ಯ, ಹಣ ಇವೆಲ್ಲ ಸಮಸ್ಯೆಯನ್ನು ಕುರಿತು ಸರಿಯಾದಂತಹ ನಿರ್ಧಾರವನ್ನು ಮಾಡಿದರೆ ಒಳ್ಳೆಯದು. ಆರೋಗ್ಯದ ವಿಚಾರದಲ್ಲಿ, ಹಣದ ವಿಚಾರದಲ್ಲಿ ಯಾವುದೂ ಕೂಡ ಸಮಸ್ಯೆಗಳು ಆಗದೇ ಇರುವ ಹಾಗೆ ನೋಡಿಕೊಳ್ಳಬೇಕಾದಂಥದ್ದು. ಅದರ ಸೂಕ್ಷ್ಮ ಗೊತ್ತಾದ ತಕ್ಷಣ ಬೇಕಾದಂತಹ ಪರಿಹಾರ ಮಾರ್ಗವನ್ನು ಕಂಡುಹಿಡ್ಕೊಳ್ಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ನಿಮ್ಮ ಶಕ್ತಿಯನ್ನು, ನಿಮ್ಮ ಸಾಮರ್ಥ್ಯವನ್ನು, ನಿಮಗಿರತಕ್ಕಂತಹ ಬುದ್ಧಿವಂತಿಕೆಯನ್ನು ಸರಿಯಾದಂತಹ ರೀತಿಯಲ್ಲಿ ವಿನಿಯೋಗ ಮಾಡಿಕೊಂಡ್ರೆ ನಿಮಗೆಲ್ಲವೂ ಕೂಡ ಅನುಕೂಲವನ್ನು ಮಾಡಿಕೊಡುತ್ತೆ. ಶ್ರೀರಾಮ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಜಾಫ್ ಪತಯೇ ನಮಃ ಎಂಬುದಾಗಿ ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ಆಂಜನೇಯ, ಶ್ರೀರಾಮಚಂದ್ರ ಎಲ್ಲರೂ ಕೂಡ ಇರತಕ್ಕಂತಹ ಒಂದು ಸನ್ನಿಧಿಯನ್ನು, ಸಾನ್ನಿಧ್ಯವನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಬೇರೆಯವರ ವಿಚಾರದಲ್ಲಿ ಹಸ್ತಕ್ಷೇಪವನ್ನು ಮಾಡಬೇಡಿ, ಬೇರೆಯವರ ವಿಷಯಕ್ಕೆ ಹೋಗಬೇಡಿ. ಅವರು ಹೇಗಾದರೂ ಇರಲಿ, ಯಾವ ರೀತಿಯಲ್ಲಾದರೂ ಇರಲಿ, ನಿಮಗೆ ಅವರ ವಿಷಯ ಬೇಡ. ನಿಮ್ಮ ವಿಷಯ ಮಾತ್ರ ನೀವು ನೋಡಿಕೊಂಡ್ರೆ ಅದು ನಿಮಗೆ ಕ್ಷೇಮ ಅಂತ ಅರ್ಥ. ನಿವೃತ್ತ ಜೀವನವನ್ನು ನಡೆಸ್ತಕ್ಕಂಥವ್ರಿಗೆ ಬಹಳ ಶುಭವಾದಂತಹ ದಿವಸ. ಯಾರು ನೌಕರಿಯನ್ನು ಮಾಡ್ತಾ ಇದ್ದು ನಿವೃತ್ತಿಯನ್ನು ಹೊಂದಿರ್ತಿರೋ ಅಂಥವರಿಗೆ ಬಹಳ ಉತ್ತಮವಾದಂತಹ ಜೀವನ ಸಾಗಿಸಲಿಕ್ಕೆ ಅನುಕೂಲಗಳು ಆಗ್ತಕ್ಕಂತಹ ದಿವಸ ಇದಾಗಿರುತ್ತೆ. ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತಮ್ಮ ಕಾರ್ಯದ ಒಂದು ತೃಪ್ತಿ, ಹಾಗೆ ತಾವು ಕೆಲಸ ಮಾಡ್ತಕ್ಕಂತಹ ವಿಷಯಗಳು ಮನಸ್ಸಿಗೆ ತೃಪ್ತಿಯನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಸಾಧ್ಯವಾದಷ್ಟು ಲಾಭವನ್ನು ಗಳಿಸಲಿಕ್ಕೆ ಅವಕಾಶಗಳು ಸಿಕ್ಕುವಂಥದ್ದಾಗತ್ತೆ. ಸ್ವಸಾಮರ್ಥ್ಯದಿಂದ ಜನರ ಮೆಚ್ಚುಗೆಯನ್ನು ಪಡೆಯಬಹುದು. ನಿಮಗಿರ್ತಕ್ಕಂತಹ ಸಾಮರ್ಥ್ಯ, ಬುದ್ಧಿವಂತಿಕೆಯನ್ನು ವಿಶೇಷವಾಗಿ ಬಳಸಿಕೊಂಡು ಜನಮನದಲ್ಲಿ ನೀವು ವಿಶೇಷವಾದಂತಹ ಸ್ಥಾನವನ್ನು ಗಳಿಸ್ತೀರಿ, ಜನ ಮೆಚ್ಚುಗೆಗೆ ಪಾತ್ರರಾಗ್ತೀರಿ ಅಂತಕ್ಕಂಥದ್ದು. ಅತಿಯಾದಂತಹ ಯೋಚನೆಗಳು ಆತಂಕಕಾರಿಯಾಗಿರುತ್ತೆ. ಹಾಗಾಗಿ ಯಾವುದನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಆಲೋಚನೆ ಮಾಡಬೇಕು. ಯೋಚನೆ ಮಾಡಿದಷ್ಟನ್ನು ಕಾರ್ಯರೂಪಕ್ಕೆ ತರುವ ಪ್ರಯತ್ನ ಇರಬೇಕು. ಆಗ ಮಾತ್ರ ಅದು ಸಫಲವಾದೀತು ಅನ್ನುವಂಥದ್ದು. ನಿಮ್ಮ ಕೆಲಸದಲ್ಲಿ ನೀವು ಜಾಗ್ರತೆಯಿಂದ ಇರಿ. ಯಾವ ಕೆಲಸವನ್ನು ನೀವೇ ಮಾಡಬೇಕೋ ಅದರ ಬಗ್ಗೆ ಹೆಚ್ಚು ಗಮನ ಇರಲಿ. ಅದರಿಂದ ಬೇರೆಯವರನ್ನು ನಂಬಿ ನಿಮಗೆ ಅಥವಾ ನೀವು ಮಾಡುವಂತಹ ಕೆಲಸಕ್ಕೆ, ಸಂಸ್ಥೆಗೆ ಅಥವಾ ಇಲಾಖೆಗೆ ಏನೂ ತೊಂದರೆಗಳು ಆಗದೇ ಇರುವ ಹಾಗೆ ನೋಡಿಕೊಳ್ಳಿ. ಸಾಕು ಪ್ರಾಣಿಗಳಿಗೆ ಆಹಾರವನ್ನು ನೀಡಿ, ಜೊತೆಗೆ ದಯೆಯನ್ನು ತೋರಿಸಿ. ಯಾವ ಸಂದರ್ಭದಲ್ಲಿ ಆ ಪ್ರಾಣಿಗಳು ಹೇಗಿರುತ್ತೋ ಅದಕ್ಕೆ ದಯೆಯನ್ನು ತೋರಿಸಿ ಅನ್ನುವಂಥದ್ದು ಶುಭವಾಗಿ. ಮಿಥುನ ರಾಶಿ. ಮಕ್ಕಳಿಂದ ತೊಂದರೆ ಆಗಬಹುದು, ಅದರ ಬಗ್ಗೆ ಎಚ್ಚರ ಇರಲಿ. ಅಂದರೆ ಮಕ್ಕಳು ತಮ್ಮದಲ್ಲದೇ ಇರತಕ್ಕಂತಹ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು, ಬೇರೆ ಬೇರೆಯಾಗಿ ವರ್ತಿಸುವಂಥದ್ದು, ವಯಸ್ಸಿಗೆ ಮೀರಿದಂತಹ ಕೆಲವು ಚಟುವಟಿಕೆಗಳು, ಅನಗತ್ಯವಾಗಿ ಬೇರೆ ಬೇರೆ ವ್ಯವಹಾರಗಳಲ್ಲಿ ತೊಡಗತಕ್ಕಂಥದ್ದು, ಕೆಲವಷ್ಟು ವಿಚಾರಗಳಲ್ಲಿ ವಾಮಮಾರ್ಗವನ್ನು ಅನುಸರಿಸ್ತಕ್ಕಂಥದ್ದು, ತಮ್ಮ ವಿಷಯ, ತಮ್ಮ ವೃತ್ತಿ, ತಮ್ಮ ಉದ್ಯೋಗ ಇದನ್ನು ಹೊರತಾಗಿ ಬೇರೆ ಬೇರೆ ಏನೋ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಪೋಷಕರಾದಂಥವರಿಗೆ
ಅವಮಾನಕ್ಕೆ, ತೊಂದರೆಗೆ ಕಾರಣವಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ರಹಸ್ಯ ವಿಚಾರಗಳಿಂದ ನಿಮಗೇ ತೊಂದರೆ, ನಿಮಗೆ ಅವಮಾನಗಳಾಗತ್ತೆ. ಹಾಗಾಗಿ ಅಂತಹ ರಹಸ್ಯವಾಗಿ ಸಮಾಜಕ್ಕೆ ಯಾವುದು ಮಾರಕವಾಗಿದೆಯೋ, ಕುಟುಂಬಕ್ಕೆ, ಸಂಸಾರಕ್ಕೆ ಯಾವುದು ಮಾರಕವಾದಂತಹ ವಿಚಾರಗಳಿರುತ್ತೋ ಹಾಗೆದ್ದೇನಾದರೂ ಇದ್ದರೆ ಅದೆಲ್ಲವನ್ನು ದೂರ ಮಾಡಬೇಕು. ಇಲ್ಲದೇ ಇದ್ದರೆ ಅವಮಾನವಾಗತ್ತೆ ಎನ್ನುವಂಥದ್ದು. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಶುಭವಾದಂತಹ ದಿವಸ. ಹಿಂದೆ ಪಟ್ಟ ಪರಿಶ್ರಮದ ಫಲ ಈ ದಿವಸ ನಿಮಗೆ ಯಾವುದೋ ದ್ರವ್ಯದ ರೂಪದಲ್ಲೋ ಹಣದ ರೂಪದಲ್ಲೋ ಸಿಕ್ಕಬಹುದು ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಸಂತೋಷ ಆಗುವಂಥದ್ದಾಗತ್ತೆ. ನಿಮ್ಮ ತಪ್ಪು ನಿಮ್ಮನ್ನು ಕಾಡ್ತಾ ಇರುತ್ತೆ. ಅಂದರೆ ಪಾಪಪ್ರಜ್ಞೆ ಅಂತ ಏನು ಹೇಳ್ತೀವಿ ಆ ರೀತಿಯಲ್ಲಿ ತೊಂದರೆಗಳು ನಿಮಗೆ ಆಗುವಂಥದ್ದಾಗತ್ತೆ. ನಿಮ್ಮ ವ್ಯಾಪಾರ, ವ್ಯವಹಾರ ಇತ್ಯಾದಿಗಳೆಲ್ಲವೂ ಕೂಡ ಬಹಳ ವೇಗವಾಗಿ ನಡೀತಕ್ಕಂತಹ ದಿವಸ. ನಿಮ್ಮ ಆತುರಕ್ಕನುಗುಣವಾಗಿ ಎಲ್ಲ ಕಾರ್ಯಗಳು ಕೂಡ ನಡೆಯುತ್ತೆ ಅಂತ ಅರ್ಥ. ಸ್ವಂತ ಬುದ್ಧಿಯಿಂದ ನಿಮ್ಮ ಕೆಲಸವನ್ನು ಮಾಡಿ, ಬೇರೆಯವರು ಹೇಳ್ತಕ್ಕಂತಹದ್ದು ಸಲಹೆಯಾಗಿ ಸ್ವೀಕಾರ ಮಾಡಿ. ಆದರೆ ಬೇರೆಯವರು ಹೇಳಿದಂತೆಯೇ ನಡೀತೀನಿ ಅನ್ನೋಂಥದ್ದು ಇದೆಯಲ್ಲ, ಅದು ನಿಮ್ಮ ಯೋಗ್ಯತೆಗೆ ಅಲ್ಲ ಅಂತ ಹೇಳಿ ಜ್ಞಾಪಿಸ್ಬೇಕು. ಬೇರೆಯವರನ್ನ ಅನುಸರಿಸಿ ಒಳ್ಳೆಯದು, ಆದರೆ ಅನುಕರಿಸೋಕ್ಕೆ ಹೋಗಬೇಡಿ ಅಂತ ಹೇಳಿ ಸಲಹೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಭಸ್ಮದಿಂದ ಅರ್ಚನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ಮಕ್ಕಳಿಂದ ಸಂತೋಷ ಸಿಗ್ತಕ್ಕಂತಹ ದಿವಸ ಇದು. ಮಕ್ಕಳ ಒಂದು ವಿದ್ಯಾಭ್ಯಾಸ, ಅವರ ಜೀವನದಲ್ಲಿ ಆಗ್ತಕ್ಕಂತಹ ಧನಾತ್ಮಕವಾದಂತಹ ಬದಲಾವಣೆ, ಅವರು ಜೀವನದಲ್ಲಿ ಕಂಡುಕೊಂಡಂತಹ ಜೀವನದ ನೆಲೆ, ಇವೆಲ್ಲವೂ ಕೂಡ ನಿಮಗೆ ಸಂತೋಷವನ್ನು ತಂದುಕೊಡುತ್ತೆ. ಉದ್ಯೋಗ ಅಥವಾ ವೃತ್ತಿ ಇದರಲ್ಲಿ ಬದಲಾವಣೆಗೆ ಅವಕಾಶ ಇದೆ. ಅದು ಧನಾತ್ಮಕವಾಗಿ ಫಲವನ್ನು ಕೊಟ್ಟಾಗ ತುಂಬ ಸಂತೋಷವಾಗ್ತಕ್ಕಂಥದ್ದಾಗತ್ತೆ. ನಿಮ್ಮ ವ್ಯವಹಾರದ ನಿರ್ಧಾರಗಳನ್ನು ನೀವೇ ಮಾಡಿದರೆ ಬಹಳ ಒಳ್ಳೆಯದಾಗಿರುತ್ತೆ. ಬೇರೆಯವರ ಸಲಹೆಗಳು, ಸೂಚನೆಗಳು, ಆ ಕಾಲಕ್ಕನುಗುಣವಾದಂತಹ ಮಾತುಗಳು ಎಲ್ಲವೂ ಬೇಕು. ಆದರೆ ಸರಿತಪ್ಪುಗಳ ವಿವೇಚನೆಯಿಂದ ನಿರ್ಧಾರ ಮಾಡಬೇಕಾದಂಥವರು ನೀವೇ ಆಗಿರ್ತೀರಿ. ಮಹಿಳೆಯರಿಗೆ ಆರೋಗ್ಯದ ಸಮಸ್ಯೆ ಕಾಡಬಹುದು. ಬೇರೆಯವರ ಸಹಾಯವನ್ನು ನಿರೀಕ್ಷೆಯಲ್ಲಿ ಇಟ್ಟುಕೊಂಡಿದ್ದರೆ ಅದು ನಿಮಗೆ ನಿರಾಸೆಯನ್ನು ಉಂಟು ಮಾಡುತ್ತೆ. ಯಾರೋ ನಮಗೆ ನಮ್ಮ ವ್ಯವಹಾರಕ್ಕೆ ಸಹಾಯ ಮಾಡ್ತಾರೆ, ಈ ವ್ಯಕ್ತಿಯನ್ನು ನಂಬಿದ್ದೀನಿ ಅಂತ ಹೇಳಿ ನೀವು ಅಂದ್ಕೊಂಡಿದ್ರೆ ಆ ವ್ಯಕ್ತಿಯಿಂದ ನಿಮಗೆ ನಿರಾಸೆ ಆಗ್ತಕ್ಕಂಥದ್ದು ಸಹಜವಾಗಿರುತ್ತೆ. ಆಗ ನೀವು ಬೇಸರವನ್ನು ಮಾಡಿಕೊಳ್ಬಾರ್ದು ಅನ್ನುವಂಥದ್ದು. ಹಣದ ಅಭಾವ, ತುಂಬ ಬೇಸರ, ವೈರಾಗ್ಯದ ಮಾತು ಇವೆಲ್ಲವೂ ಕೂಡ ಉಂಟಾಗುವಂಥದ್ದು. ಯಾವಾಗ ಯಾರನ್ನೋ ನಂಬಿಕೊಂಡು ದೊಡ್ಡ ವ್ಯವಹಾರಕ್ಕೆ ಕೈ ಹಾಕಿ ಆ ವ್ಯಕ್ತಿಯಿಂದ ಸಹಾಯ ಸಹಕಾರ ಸಿಕ್ಕಲಿಲ್ಲ ಅಂತಾದಾಗ ಸಹಜವಾಗಿ ಬೇಸರವಾಗ್ತಕ್ಕಂಥದ್ದಾಗತ್ತೆ. ಅಥವಾ ಕೊಟ್ಟಂತಹ ಮಾತಿಗೆ ತಪ್ಪದ ಹಾಗಾಗುತ್ತೆ, ಅವಮಾನಕ್ಕೆ ಕಾರಣವಾಗುತ್ತೆ. ವ್ಯವಹಾರದಲ್ಲಿ ಇಂತಹ ಲಕ್ಷಣಗಳು ಬಂದಾಗ ಅವಮಾನಗಳೇ ಹೆಚ್ಚು ಅನ್ನುವಂಥದ್ದನ್ನು ಗಮನಿಸಬೇಕು. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಆ ದತ್ತಾತ್ರೇಯರ ಅನುಗ್ರಹ ನಿಮಗಿರಲಿ. ಶುಭವಾಗಿ.